ನಾನು ಶಿವಕುಮಾರ್ ಶಂಭು ದಾನಕನವರ್ ಉರ್ಫ್ ಕುಮಾರ್ ಆಲ್ಗೂರ್. ಸದ್ಯ ಬಾಗಲಕೋಟೆ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇದ್ದೀನಿ. ಹಾಗೆ ಅಂಬೇಡ್ಕರ್ ಯುವ ಸೇನೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷನೂ ಸಹ ಇದ್ದೀನಿ. ನಿನ್ನೆ ದಿನಾಂಕ 29/7/2025 ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ನನಗೆ ಫೋನ್ ಕರೆ ಮಾಡಿ ಮರಾಠಿ ಹಾಗೂ ಹಿಂದಿ ಭಾಷೆಯಲ್ಲಿ ಮಾತನಾಡಿ, ನಿಮಗೆ ಸ್ವಲ್ಪ ಅರ್ಜೆಂಟಾಗಿ ನಾವು ಸಿಗಬೇಕು, ಆಮೇಲೆ ನಿಮ್ಮ ಜೊತೆ ಪರ್ಸ್ನಲ್ ಆಗಿ ನಾವು ಮಾತಾಡಬೇಕು ಅಂತ ನನಗೆ ಕರೆ ಮಾಡಿದಾಗ ನಾನು ಕೇಳಿದೆ, ನೀವು ಎಲ್ಲಿದ್ದೀರಾ ಅಂತ. ಆವಾಗ ಅವ್ರು ಹೇಳಿದರು, ಜಮಖಂಡಿ ನಗರದ ಶಿವಾಜಿ ಸರ್ಕಲ್ನಲ್ಲಿದ್ದೀವಿ, ಇಲ್ಲೇ ಬಂದುಬಿಡಿ ಅಂದಾಗ ನಾನು ಕೂಡಲೇ ನನ್ನ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಇವತ್ತು ನಿನ್ನೆ ಶಿವಾಜಿ ಸರ್ಕಲ್ ಜಮಖಂಡಿಯಲ್ಲಿ ಬಂದಾಗ ಆ ವ್ಯಕ್ತಿ ನೇರವಾಗಿ ನನ್ನ ಹತ್ರ ಬಂದು, ಇಲ್ಲ ನಿಮ್ಮ ಜೊತೆ ನಾವು ಪರ್ಸನಲ್ ಮಾತಾಡಬೇಕು, ಎಲ್ಲದು ನಿರ್ಜನ ಪ್ರದೇಶಕ್ಕೆ ಹೋಗೋಣ, ನಮ್ಮ ಜೊತೆ ಬನ್ನಿ ಅಂದರು. ಆ ಒಂದು ಕಾರಣಕ್ಕೆ ನನಗೆ ಅವ್ರ ಮೇಲೆ ಸಂಶಯ ಬಂದು ಕೂಡಲೇ ನಾನು ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ಹಾಗೂ ಇಲ್ಲಿ ಇದ್ದ ಸುತ್ತಮುತ್ತ ನನ್ನ ಯುವಕರನ್ನು ಬೇಗನೆ ಇಲ್ಲಿ ಕರೆಸ್ಕೊಂಡಾಗ ಅವೆಲ್ಲ ಯುವಕರು ಪೊಲೀಸರು ಬರೋಕ್ಕಿಂತ ಮುಂಚೆ ಅವ್ರನ್ನ ನಾನು ಕೇಳಿದೆ, ಮತ್ತು ಯಾಕೆ ಏನು ವಿಷಯ ಹೇಳಿ ಇಲ್ಲಿ ಅಂದಾಗ ಅವ್ರು ಏನಂದರು, ಏನಿಲ್ಲ, ನಿಮ್ಮನ್ನು ಕೊಲ್ಲೋದಕ್ಕೆ ನಮಗೆ ಸುಪಾರಿ ಕೊಟ್ಟಿರ್ತಾರೆ, ಅದಕ್ಕಾಗಿ ನಾವು ಸಂಗ್ಲಿಯಿಂದ ಇಲ್ಲಿವರೆಗೂ ಬಂದಿದ್ದೀವಿ. ನಾವು ಒಂದು ತಿಂಗಳು 2 ತಿಂಗಳಿಂದ ನಿಮ್ಮನ್ನೆಲ್ಲ ವಾಚ್ ಮಾಡ್ತಾ ಇದ್ದೀವಿ, ನಿಮ್ಮ ಮನೆ, ನೀವಿರೋದು, ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ವಾಚ್ ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಮನ್ನು ಕೊಲ್ಲೋಕೆ ನಮಗೆ ಸುಪಾರಿ ಕೊಟ್ಟಿದ್ದಾರೆ 10 ಲಕ್ಷಕ್ಕೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂದಾಗ ನಾನು ಗಾಬರಿಗೊಂಡೆ. ಆ ಒಂದು ಕಾರಣಕ್ಕೆ ಮತ್ತು ನೀವು ಕೊಲ್ಲಕ್ಕೆ ಬಂದವರು ನನಗೆ ನೇರವಾಗಿ ನೀವು ಕೊಲ್ಲಕ್ಕೆ ಬಂದಿದ್ದೀನಿ ಅಂತ ಯಾಕೆ ಹೇಳ್ತೀರಾ, ಏನು ವಿಷಯ ಅಂತ ಕೇಳಿದಾಗ, ಇಲ್ಲ ಅವ್ರು ನಮ್ಗೆ 10 ಲಕ್ಷ ಕೊಡ್ತೀನಿ ಅಂದಿದ್ದಾರೆ, ನೀವು ಒಂದು ಕೆಲಸ ಮಾಡಿ, ನೀವು ಎಲ್ಲಾದರೂ ಹೋಗಿ, ಇಲ್ಲಾಂದರೆ ನೀವು ನಮಗೆ 10 ಲಕ್ಷ ಕೊಡಿ, ನಾವು ನಿಮ್ಮನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಕೂಡಲೇ ತಕ್ಷಣ ಎಲ್ಲ ಯುವಕರು ಸೇರಿ ಪೊಲೀಸರು ಬಂದುಬಿಟ್ಟು ಅವ್ರನ್ನೆಲ್ಲ ಹಿಡ್ಕೊಂಡು ಇಲ್ಲಿ ಜಮಖಂಡಿ ಸಿಟಿ ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾನು ಕೂಡ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿದ್ದೀನಿ. ಮತ್ತು ಇಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳು ಸಹ ಯಾವುದೇ ಕುಮ್ಮಕ್ಕಿದ್ರೂ, ಯಾವುದೇ ಒತ್ತಡ ಇದ್ರೂ ಯಾವುದಕ್ಕೂ ಬಗ್ಗದೆ ಜಗ್ಗದೆ ನನಗೆ ನ್ಯಾಯವನ್ನು ಕೊಡಿಸಬೇಕು. ಇಲ್ಲಿ ಒಂದು ಮುಖ್ಯವಾಗಿ ತನಿಖೆಯನ್ನು ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಹಾಗೆ ನನಗೆ ಸೂಕ್ತವಾದ ರಕ್ಷಣೆಯೂ ಕೂಡ ಕೊಡಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ.